ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಗಿತ್ತು ವಿಡಿಯೋಸ್ ನ ಮಾಡಿರಲ್ಲ. ರೀಸನ್ ಇಷ್ಟೇ, ಸೊ ತುಂಬಾ ವರ್ಕ್ ಇತ್ತು. ನಾನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೇಳಿದ್ದೆ, ಯಾಕಂದ್ರೆ ನಿಮ್ಮ ಸೆಮಿಸ್ಟರ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ನಾನು ಹೇಳಿದ್ದೆ ಡೈಲಿ ಕ್ಲಾಸಸ್ ವಿಡಿಯೋಸ್ ನ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ವಿಡಿಯೋಸ್ ಅಲ್ಲಿ ನಮ್ಮ ಯೂಟ್ಯೂಬ್ ಅಲ್ಲಿ, ಈ ತರ ಎಲ್ಲ ಹೇಳಿದೆ. ಸೊ ತುಂಬಾ ರೀಸನ್ಸ್ ಇಂದ. ಸೊ ಒಂದು ರೀಸನ್, ನಮ್ಮ ಕಂಪನಿ ಈಗ ನಾನೇನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಇಂಟರ್ನ್ಶಿಪ್ ಪೋರ್ಟಲ್. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಆಗಕ್ಕೆ ತುಂಬಾ ಕ್ರೈಟೀರಿಯಾಸ್ ನ ನಾವು ಸ್ಯಾಟಿಸ್ಫೈ ಮಾಡಬೇಕಿತ್ತು ವಿಟಿದವರಿಗೆ. ಆ ರೀಸನ್ ಇಂದ ತುಂಬಾ ಬಿಸಿ ಆದೆ, ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಅಲ್ಲಿ ತುಂಬಾ ಬಿಸಿ ಆದೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸರ್ಚ್ ಕ್ರಿಯೇಟರ್ಸ್ ಅಷ್ಟೇ, ಬಟ್ ಈಗ ಸರ್ಚ್ ಕ್ರಿಯೇಟರ್ ಅಲ್ಲ, ಸರ್ಚ್ ಕ್ರಿಯೇಟರ್ ಪ್ರೈವೇಟ್ ಲಿಮಿಟೆಡ್, ಇದು ಅಫಿಷಿಯಲ್ ಆಗಿ ನಾನು ಒಂದು ಅನೌನ್ಸ್ಮೆಂಟ್ ಮಾಡ್ಬೇಕಿತ್ತು, ಇನ್ನು ಮಾಡಿಲ್ಲ, ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಸೊ ಈ ವಿಡಿಯೋ ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನ ನಾವು ಮಾಡ್ತಿದೀವಿ. ನೆಕ್ಸ್ಟ್ ಇನ್ನೊಂದು, ಇವ್ರಿಗೆ ಕಂಪ್ನಿ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಸೊ ಒಂದು ಯಾವುದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಏನಿದೆ, ಸೊ ಅದರಿಂದ ಸರ್ಟಿಫಿಕೇಶನ್ ಆಗಿರ್ಬೇಕು ಕಂಪನಿ. ಮತ್ತೆ ಏನ್ ಸರ್ವಿಸ್ ನಾವು ಕೊಡ್ತಿದೀವಿ, ಏನ್ ಪ್ರಾಡಕ್ಟ್ ನಾವು ಡೆವಲಪ್ ಮಾಡ್ತಿದೀವಿ, ಈ ತರ ಎಲ್ಲ. ಸೊ ಕೆಲವೊಂದು ಕ್ರೈಟೀರಿಯಾಸ್, GST ಮಾಡಿಸೋದಾಗ್ಲಿ ಅಥವಾ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿಸೋದಾಗ್ಲಿ, ಈ ತರ ಎಲ್ಲ ಕೆಲವೊಂದು ವರ್ಕ್ ಇದ್ವು. ಆ ರೀಸನ್ ಇಂದ ನಾನು ವಿಡಿಯೋಸ್ ನ ಮಾಡಕ್ಕಾಗಿರಲ್ಲ ಪರ್ಸನಲಿ ಒಂದು. ಮತ್ತೆ ಇನ್ನೊಂದು ಪ್ರಾಜೆಕ್ಟ್ಸ್. ಸೊ ನಿಮ್ಗೆ ನಾವು ಯಾವಾಗಲೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀವಿ ಯಾವಾಗಲೂ ಒಂದು ಮೆಸೇಜಸ್ ನ. ಸೊ ನಾವು ಚೆಕ್ ಮಾಡ್ತಾ ಇರಿ, ನಿಮ್ಗೆ ಅಪ್ಡೇಟ್ ಅಲ್ಲೇ ಗೊತ್ತಾಗ್ತಿರತ್ತೆ ಅಂತ ಹಾಕ್ತಾ ಇರ್ತೀವಿ. ಅದೇ ತರ ತುಂಬಾ ಪ್ರಾಜೆಕ್ಟ್ಸ್ ಬಂದು ಆಲ್ಮೋಸ್ಟ್ ಆಲ್. ಸೊ ಎಸ್ಪೆಷಲಿ ನಾನೇ ಟೀಮ್ ಲೀಡರ್ ಆಗಿ ಒಂದು 50+ ಅಬೌವ್ ಪ್ರಾಜೆಕ್ಟ್ಸ್ ನ ಸೊ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಅಪಾರ್ಟ್ ಫ್ರಮ್ ಡೆವಲಪರ್ಸ್, ಪ್ರತಿಯೊಬ್ಬ ಡೆವಲಪರ್ಸ್ಗೂ ಕೆಲವೊಂದು 10-20 ಪ್ರಾಜೆಕ್ಟ್ಸ್ ಇರ್ತವೆ. ಬಟ್ ನಾನ್ ಎಸ್ಪೆಷಲಿ ಟೀಮ್ ಲೀಡ್ ಮಾಡ್ತಾ ಇರೋದು ಒಂದು 50 ಪ್ರಾಜೆಕ್ಟ್ಸ್ ನ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಅಪ್ಡೇಟ್ ಹೇಳ್ತಾ ಹೋಗ್ಬೇಕು, ಒಂದು ರೀಸನ್. ಮತ್ತೆ ಇನ್ನೊಂದು, ಪ್ರತಿಯೊಬ್ರು ಅಪ್ಡೇಟ್ ಕೇಳಿದಾಗ ಅದರದ್ದು ಚಾರ್ಜಸ್ ಎಷ್ಟಿರುತ್ತೆ, ಮತ್ತೆ ಅಪ್ಡೇಟ್ ಹೇಳಿದಾಗ ಅದನ್ನ ಯಾಕೆ ಮಾಡ್ತಿದೀವಿ, ಮತ್ತೆ ಏನ್ ಮಾಡ್ಬೇಕು ಅದ್ರಲ್ಲಿ, ಅದು ಐಡಿಯಾ ಕೊಟ್ಕೊಂಡು, ಮತ್ತೆ ಆ ಗೈಡ್ ಕೇಳಿದಾಗ ಗೈಡ್, ಮತ್ತೆ ರಿಪೋರ್ಟ್, PPT, ಈ ತರ ಎಲ್ಲಾ ಕೂಡ ನಾವು ಮಾಡ್ತಾ ಹೋದಾಗ ಸೊ ತುಂಬಾ ಆಮ್, ಇದಾಗೋಯ್ತು. ಸೊ ಆ ವರ್ಕ್ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಹೋದಾಗ ಸೊ ವಿಡಿಯೋಸ್ ಕಡೆ ನಾನು ಜಾಸ್ತಿ ಗಮನ ಹರಿಸಕ್ಕಾಗಲಿಲ್ಲ. ಸೊ ಸಾರಿ ಫಾರ್ ದಟ್. ಈಗ ನಾನು ಬಂದಿರೋ ರೀಸನ್ ಇಷ್ಟೇ. ಸೊ ನಿಮ್ ಇಂಟರ್ನ್ಶಿಪ್ 8ನೇ ಸೆಮಿಸ್ಟರ್, ಆಲ್ರೆಡಿ 7ನೇ ಸೆಮಿಸ್ಟರ್ ಈಗ ಮುಗಿತಾ ಬಂತು. ಇನ್ನೇನು ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಏನೋ ಅನೌನ್ಸ್ ಮಾಡಿದ್ರೆ, ಸೊ ಅದನ್ನು ವಿಡಿಯೋ ಮಾಡಿದೆ ನಾನು. ಯಾವಾಗ ಎಕ್ಸಾಮು, ಯಾವಾಗ ಪ್ರಾಕ್ಟಿಕಲ್ ಎಕ್ಸಾಮ್, ಯಾವಾಗ ಥಿಯರಿ ಎಕ್ಸಾಮು, ಯಾವಾಗಿಂದ ಲಾಸ್ಟ್ ವರ್ಕಿಂಗ್ ಡೇ ಮುಗಿಯುತ್ತೆ ಅಂತ ಎಲ್ಲ ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಇವತ್ತು ಜಸ್ಟ್ ನಿಮ್ಗೆ 8ನೇ ಸೆಮಿಸ್ಟರ್ಗೆ ಯಾರೆಲ್ಲ 7ನೇ ಸೆಮಿಸ್ಟರ್ ಮುಗಿಸಿದ್ರ, ಸೊ ನೀವ್ ಹೇಗೋ ಮುಗಿಸ್ಬಿಟ್ಟಿದ್ರ, ಇಂಟರ್ನ್ಶಿಪ್ ಆಲ್ರೆಡಿ ಕೆಲವೊಬ್ರು ತಗೊಂಡಿದ್ರ. ಈಗ 8ನೇ ಸೆಮಿಸ್ಟರ್ ಎಕ್ಸಾಕ್ಟ್ ಆಗಿರೋದು. ತುಂಬಾ ಜನ 8ನೇ ಸೆಮಿಸ್ಟರ್ ಅಲ್ಲಿ ತುಂಬಾ ಕಾಲೇಜಸ್ ತಗೋಬೇಕು ಅಂತ ಬಿಟ್ಟಿದ್ರು ಲಾಸ್ಟ್ ಸೆಮಿಸ್ಟರ್. ಸೊ ಈಗ ನೀವು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಬೇಕು. ಹೇಗ್ ಮಾಡೋದು, ಓಕೆನಾ? ಸೊ ಅದ್ರ ಇನ್ ಡೆಪ್ತ್ ವಿಡಿಯೋ ಈ ಎಕ್ಸ್ಪ್ರೆಷನ್ ನಿಮಗೆ ಕೊಡ್ತಾ ಹೋಗ್ತೇನೆ, ಓಕೆನಾ? ಮೊದಲನೇದಾಗಿ ನೋಡಿ, ಸೊ ಇಲ್ಲೇನ್ ಕಾಣಿಸ್ತಿದೆಯಲ್ಲ, ಸೊ ಇದೇ ವೆಬ್ಸೈಟ್. ಸೊ ನೀವು ಗೂಗಲ್ ಅಲ್ಲಿ ಬಂದ್ಬಿಟ್ಟು ಜಸ್ಟ್ ವಿಟಿ ಇಂಟರ್ನ್ಶಿಪ್ ಪೋರ್ಟಲ್ ಅಂತ ಟೈಪ್, ನಿಮ್ಗೆ ಇದು ಹೊಸ್ತೇನಲ್ಲ, ಸೊ ಇದು ನಾನು ಮತ್ತೆ ಮೊದಲಿಂದ ಹೇಳ್ಕೊಂಬರಲ್ಲ. ಸೊ ವಿಟಿ ಇಂಟರ್ನ್ಶಿಪ್ ಅಂತ ಟೈಪ್ ಮಾಡಿದ್ರೆ ಸೊ ನಿಮ್ಗೊಂದು ವಿಟಿ ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಸೊ ಇದು ವೆಬ್ಸೈಟ್, ಇದಕ್ಕೆ ಎಂಟರ್ ಆದ್ರೆ ನಿಮ್ಗೆ ಆಲ್ರೆಡಿ 7ನೇ ಸೆಮಿಸ್ಟರ್ ಅಲ್ಲೇ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ರಿಜಿಸ್ಟರ್ ಮಾಡಿಸಿರ್ತಾರೆ. ಯಾರೆಲ್ಲ ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ, ಪ್ಲೀಸ್ ರಿಜಿಸ್ಟರ್ ಅಂತ ಬಟನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇನ್ಫಾರ್ಮೇಶನ್, ನಿಮ್ ಡೀಟೇಲ್ಸ್ ಏನಿದೆ ಸೊ ಎಲ್ಲಾ ಫಿಲ್ ಮಾಡ್ತಾ ಹೋಗಿ, ಓಕೆನಾ? ಸ್ಟೂಡೆಂಟ್ ಆಗಿ. ಸೊ ಕೆಲವೊಬ್ರು ಕಾಲ್ ಮಾಡ್ತಿದ್ರು ಇತ್ತೀಚೆಗೆ, ರಿಜಿಸ್ಟರ್ ಅದೇ ಯಾವ ತರ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡೋದು ಅಂತ. ಸೊ ಅವ್ರಿಗೆ ಇಲ್ಲಿದೆ, ಓಕೆನಾ? ಸೊ ಬಟ್ ಇದನ್ನ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಕಂಪ್ನಿ ರಿಜಿಸ್ಟ್ರೇಷನ್ ಆಗಿರೋದು, ಕಂಪ್ನಿ ರಿಜಿಸ್ಟ್ರೇಷನ್ ಆಗಿರೋದಕ್ಕೆ MSME ಸರ್ಟಿಫಿಕೇಟ್, MCA, GST, ಪ್ಯಾನ್ ಕಾರ್ಡ್ ಎಲ್ಲಾ ಇರಬೇಕು. ಸೊ ಅದ್ರ ರೀಸನ್ ಇಂದಾನೆ ನಾವು ಇಷ್ಟ ದಿವಸ ವೆಯ್ಟ್ ಮಾಡ್ತಾ ಇದ್ದು. ಸೊ ಅದ್ ನಮಗ್ ಬಂದಿದೆ, ಅಪ್ಲೈ ಮಾಡಿದ್ವಿ, ಇಲ್ಲಿ ಕಂಪ್ನೀಸ್ ಅಲ್ಲಿ ಅಪ್ಲೈ ಮಾಡಿದೀವಿ ನಾವು ಆಲ್ರೆಡಿ. ಸೊ ಅದಿನ್ನು ಯಾಕೆ ಲಿಸ್ಟಿಂಗ್ ಆಗ್ತಿಲ್ಲ, ಸೊ ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ರೀಸೆಂಟ್ ಆಗಿ ನಾನು ಬಸವಕುಮಾರ್ ಸರ್ ಹತ್ರ ಅಂದ್ರೆ ಡೈರೆಕ್ಟರ್, ಈ ಇಂಟರ್ನ್ಶಿಪ್ ಬೋರ್ಡ್ ಏನು ಡೈರೆಕ್ಟರ್ ಇರ್ತಾರೆ. ಸೊ ಯಾಕೆ VTUಗೆ ಒಬ್ಬರ ವೈಸ್ ಕೌನ್ಸಿಲರ್ ಯಾರು ಇರ್ತಾರೆ, ಸೊ ಅದೇ ತರ ಡೈರೆಕ್ಟರ್, ಪ್ರತಿಯೊಂದು ಇದಕ್ಕೂ ಡೈರೆಕ್ಟರ್ ಇರ್ತಾರೆ. VT ಇಂಟರ್ನ್ಶಿಪ್ ಕೋಆರ್ಡಿನೇಟರ್ಗೆ ಒಬ್ಬರು ಡೈರೆಕ್ಟರ್, ಮತ್ತೆ ಅಕಾಡೆಮಿಕ್ಸ್ ಗೆ ಒಬ್ಬರು ಡೈರೆಕ್ಟರ್, ಈ ತರ. ಸೊ ಹಾಗೆ ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಬಂದ್ಬಿಟ್ಟು ಬಸವಕುಮಾರ್ ಸರ್. ರೀಸೆಂಟ್ ಆಗಿ ನಾನು ಕಾಲಲ್ಲಿ ಮಾತಾಡಿದ್ದು. ಸೊ ಸೊ ವಿತಿನ್ ಎ ವೀಕ್ ಅಥವಾ ವಿತಿನ್ ಎ ದಿಸ್ ಮಂತ್ ಸೊ ಏನು ಎಲ್ಲಾ ಕಂಪ್ನಿ ಲಿಸ್ಟಿಂಗ್ ಆಗುತ್ತೆ, ಮತ್ತೆ ಇಂಟರ್ನ್ಶಿಪ್ ಕೂಡ ಅಗೇನ್ ಅವರು ಆಡ್ ಮಾಡೋ ತರ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನೋಡಿ, ಯಾರೆಲ್ಲ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿದ್ರ ನೀವು ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಗೂ ಶೀಘ್ರದಲ್ಲೇ ಒಂದು ಗುಡ್ ನ್ಯೂಸ್ ನ ಹೇಳ್ಬಹುದು ವಿಟಿ ಇಂಟರ್ನ್ಶಿಪ್, ಓಕೆನಾ? ಸೊ ಈಗ ನಿಮ್ ಸ್ಟೂಡೆಂಟ್ಸ್ಗೆ ಸೊ ನೀವು ಜಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದಾದ್ಮೇಲೆ ಇಂಟರ್ನ್ಶಿಪ್ ಅಂತ ಇದೆಯಲ್ಲ, ಸೊ ಇಂಟರ್ನ್ಶಿಪ್ ಕಂಪ್ನಿ, ನೀವು ಕಂಪ್ನಿ ವೈಸ್ ನೋಡೋ ಹಾಗಿದ್ರೆ ಕಂಪ್ನಿ ಅಂದ್ರೆ ಲೈಕ್
ಈಗ ನೋಡಿ ನಿಮ್ದು ಯಾವ್ದೋ ಒಂದು ಊರು ಅಂದ್ಕೊಳ್ಳಿ. ಸೊ ನಂದು ತುಮಕೂರು, ಓಕೆನಾ. ಸೊ ನಾನು ತುಮಕೂರಲ್ಲಿ ಇದ್ದೀನಿ. ಸೊ ನೀವು ಇಲ್ಲಿ ತುಮಕೂರು ಅಂತ ಸರ್ಚ್ ಮಾಡಿ, ಕಂಪ್ನಿ ಆದ್ರೂ ಸರ್ಚ್ ಮಾಡುವ ಅಥವಾ ತುಮಕೂರಲ್ಲಿರೋ ಒಂದು ಇದನ್ನ ಸರ್ಚ್ ಮಾಡಿದ್ರೆ, ಸಾರಿ, ಇಲ್ಲಿ ಕಂಪ್ನಿ ವೈಸ್ ಸರ್ಚ್ ಮಾಡಬೇಕು. ಹೇಗೆ ಕಂಪ್ನಿ ವೈಸ್ ಸರ್ಚ್ ಮಾಡೋದು ನೋಡಿ, ರಿಫ್ರೆಶ್ ಕೊಡಿ. ಕಂಪ್ನಿ ಹೇಗೆ ಹುಡ್ಕೋದು ನೀವು, ಕಂಪನಿ ಹೇಗೆ ಹುಡ್ಕೋದು ನಿಮ್ಮ ನಿಯರ್ ಬೈ ಕಂಪನಿನ. ಒಂದ್ ಕೆಲಸ ಮಾಡಿ ನೋಡಿ, ಇಲ್ಲಿ ತುಂಬಾ ಲಿಸ್ಟಿಂಗ್ ಆಫ್ ಕಂಪ್ನೀಸ್ ಇದಾವೆ, ಓಕೆನಾ. ನೋಡಿ ಲಿಸ್ಟಿಂಗ್ ಆಫ್ ಕಂಪ್ನೀಸ್ ಇದಾವೆ. ಈ ಕಂಪ್ನೀಸ್ ನ ನಿಮಗೆ ಗೊತ್ತಿರೋ ಕಂಪ್ನಿ ಮಾಡ್ಕೊಂಡು ಹೋಗಿದ್ರೆ ಮಾಡ್ಕೋಬಹುದು. ಸೊ ನಮ್ಮ ಕಂಪ್ನಿ ಕೂಡ ಆಫರ್ ಮಾಡಿದೆ. ಸೊ ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಸರ್ಚ್ ಕ್ರಿಯೇಟರ್ಸ್, ಓಕೆನಾ. ಸರ್ಚ್ ಕ್ರಿಯೇಟರ್ ಪ್ರೈವೇಟ್ ಲಿಮಿಟೆಡ್ ಅಂತ ಈಗ ಆಗಿದೆ ನೋಡಿ. ಇನ್ನು ಲಿಸ್ಟಿಂಗ್ ಆಗಿಲ್ಲ, ಅತಿ ಶೀಘ್ರದಲ್ಲಿ ಆಗುತ್ತೆ. ಸೊ ಅದನ್ನ ನಾನು ಹೇಳಿದ್ನಲ್ಲ, ನಾನು ಮಾತಾಡಿದ್ದೀನಿ ಬಸವಕುಮಾರ್ ಸರ್ ಹತ್ರ. ಸೊ ಅದು ವಿತ್ ಇನ್ ದಿಸ್ ಮಂತ್ ಅಥವಾ ವಿತ್ ಇನ್ ವೀಕ್ ಏನೋ ಲಿಸ್ಟಿಂಗ್ ಆಗುತ್ತೆ. ಸೊ ಇವೆಲ್ಲ ಇರ್ಲಿಲ್ಲ ಫಸ್ಟ್ಗೆ, ಈಗ ಬರ್ತಿದೆ. ಸೊ ಅಂದ್ರೆ ಅವ್ ಕಂಪ್ನಿನ ಅಕ್ಸೆಪ್ಟ್ ಮಾಡ್ತಾ ಇದಾರೆ ಅಂತ ಅರ್ಥ ನೋಡಿ. ಇವೆಲ್ಲ ಯಾವ ಫಸ್ಟ್ಗೆ ಇಷ್ಟೊಂದೆಲ್ಲ ಇರ್ಲಿಲ್ಲ. ಫಸ್ಟ್ಗೆ ಎಲ್ಲಿ ನಿಂತಿದ್ ಗೊತ್ತಾ, ಲಾಸ್ಟ್ 3 or 4 ಐ ಥಿಂಕ್ ಇಲ್ಲಿಗೇನೋ ನಿಂತಿತ್ತು. ಸರಿ, ನೋಡಿ ಇಲ್ಲಿಗೇನೋ ಲಾಸ್ಟ್ ನಿಂತಿತ್ತು. ಇದೆಲ್ಲ 8 ಗೌರ್ಮೆಂಟ್ ಅಂತ ಬರುತ್ತೆ ಒಂದು. ಇಲ್ಲಿಗೆ ನಿಂತಿತ್ತು ಲಾಸ್ಟ್ ಏನು ಕಂಪ್ನಿ ಅಕ್ಸೆಪ್ಟ್ ಮಾಡೋದು ಇಲ್ಲಿಗೆ ನಿಂತಿತ್ತು. ಸೊ ಈಗ ಆಲ್ಮೋಸ್ಟ್ ಆಲ್ ಅವ್ರು ಎಷ್ಟು 1 2 3 4 5 6 ಅಪ್ ಟು 8 ವರ್ಗು ಏನೋ 8 ವರ್ಗು ಇವರು ಕಂಪ್ನೀಸ್ ಅಕ್ಸೆಪ್ಟ್ ಮಾಡ್ಕೊ ಬಂದಿದ್ದಾರೆ. ಸೊ ಇಲ್ಲಿಗೆ ಲಾಸ್ಟ್ ಕಂಪ್ನಿ ಅಕ್ಸೆಪ್ಟ್ ಮಾಡಿದಂದ್ರೆ ನೀವು ಲಾಸ್ಟ್ ಮಂತ್ ಅಲ್ವಾ ಅಥವಾ ಲಾಸ್ಟ್ ಮಂತ್ ನೋಡಿದ್ರೆ, ಸೊ ಇಲ್ಲಿಗೆ ನಿಂತಿತ್ತು ಕಂಪ್ನಿ ಲಿಸ್ಟಿಂಗ್ ಮಾಡೋದು. ಸೊ ಈಗ ಒಂದು ಫಸ್ಟ್ ವರ್ಗು ಬಂದಿದ್ದಾರೆ, ಓಕೆನಾ. ಸೊ ಇಲ್ಲಿಂದ 9 ಕಂಪ್ನಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಒಂದು 30-40 ಕಂಪ್ನಿ ಸೊ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಸೊ ಯಾರ್ಯಾರು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿದ್ರ, ಸೊ ನೀವ್ ವೇಟ್ ಮಾಡಿ, ನಿಮ್ದು ಕಂಪ್ನಿ ಲಿಸ್ಟಿಂಗ್ ಆಗುತ್ತೆ ಅದ್ರ ಶೀಘ್ರದಲ್ಲೇ. ಸೊ ನಾನೇ 3 or 4 ಇಲ್ಲಿ 6 months ಆಗ್ತಾ ಬಂತು. ಲಾಸ್ಟ್ 7ನೇ ಸೆಮಿಸ್ಟರ್ ಸ್ಟಾರ್ಟ್ ಮಾಡಿದ್ರು ಲಿಸ್ಟಿಂಗ್ ಆಗಿ, ಮತ್ತೆ ಅಗೇನ್ ಡಿ ಲಿಸ್ಟಿಂಗ್ ಆಗಿ ಅಗೇನ್ ಮತ್ತೆ ಈಗ ಡಿ ಲಿಸ್ಟಿಂಗ್ ಆಗಿದೆ. ಸೊ ಲಿಸ್ಟಿಂಗ್ ಆಗುತ್ತೆ, ಅದೇ ಹೋಪ್ ಅಲ್ಲಿ ನಾನು ಇದ್ದೀನಿ. ಸೊ ಈ ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಭರವಸೆ ಕೊಟ್ಟಿದ್ದೀನಿ, ನಮ್ಮ ಕಂಪ್ನಿಯಿಂದ ಮಾಡ್ಕೊಳ್ಳೋರ್ಗೆ. ಸೊ ಏನು ಹೇಳಿದ್ದೆ, ಸೊ 25% ವೇಟಿದವ್ರಿಗೆ ಹೋಗುತ್ತೆ. ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿದವ್ರಿಗೆ ಎಲ್ರಿಗೂ ಕೂಡ ಸೊ ಫ್ರೀ ಆಗಿ ಯಾರು ಮಾಡೋದಿಲ್ಲ. ಸೊ ಕಂಪ್ನಿ ಲಿಸ್ಟಿಂಗ್ ಮಾಡೋದಕ್ಕೆ ಅಮೌಂಟ್ ಇಷ್ಟು ತಗೋತಾರೆ. ಮತ್ತೆ ಕಂಪ್ನಿ ಇಂಟರ್ನ್ಶಿಪ್ ಕೊಡೋದಕ್ಕೂ ಕೂಡ ಸೊ 25% ವೇಟಿದವ್ರಿಗೆ ನಾವು ಕೊಡಬೇಕು. ಅದನ್ನ ವೇಟಿದವರು ಡೈರೆಕ್ಟ್ ಕಟ್ ಮಾಡ್ಕೋತಾರೆ. ಅದನ್ನ ಇನ್ ರಿಮೈನಿಂಗ್ 75% ಏನಿದೆ ಅದು ಕಂಪ್ನಿಯವ್ರಿಗೆ ಬರುತ್ತೆ. ಸೊ ಸೊ ನೀವು ನಮ್ಮ ಕಂಪ್ನಿಲಿ ಮಾಡ್ಕೋಬೇಕಂದ್ರೆ 5700 ಇದೆ, ಓಕೆನಾ. ಇದು ಇಂಟರ್ನ್ಶಿಪ್. ಸೊ ಆನ್ಲೈನ್ ಅಥವಾ ಆಫ್ಲೈನ್ ಎರಡೂ ಇದೆ. ಸೊ ಯಾವ ಇದು ಕೋರ್ಸ್ ಮಾಡ್ಕೋಬೇಕಂತ ಅಲ್ಲೇ ಕೂಡ ವಿಟಿಯು ಈ ಪೋರ್ಟಲ್ ಅಲ್ಲಿ ನಾವು ಹಾಕ್ತಾ ಹೋಗ್ತೀವಿ. ಸೊ ನೀವು ಡೈಲಿ ಅಪ್ಡೇಟ್ ನ ವಿಟಿಯು ಇಂಟರ್ನ್ಶಿಪ್ ಪೋರ್ಟಲ್ ಅಲ್ಲಿ ನೋಡ್ತಾ ಇರಿ ಸ್ಟೂಡೆಂಟ್ಸ್, ಓಕೆನಾ. ಸೊ ನೀವು ಕಂಪ್ನಿ ನಿಮ್ಮ ಹತ್ರದ ಕಂಪ್ನಿ ನೋಡ್ಕೋಬೇಕು ಅಂದ್ರೆ ನೋಡಿ, ಸೊ ಇಲ್ಲಿ ಯಾವ್ದೋ ಒಂದು ಮಂಡ್ಯ ಒಂದಿದೆ ನೋಡಿ, ಸ್ಟೆಪ್ ಟು ಸ್ಟಾರ್ಟ್ ಕಂಪ್ನಿ. ಸೊ ಯಾರೆಲ್ಲ ಮಂಡ್ಯದಲ್ಲಿ ಓದ್ತಾ ಇದ್ರ, PS ಕಾಲೇಜು ಮತ್ತೆ ಗೌರ್ಮೆಂಟ್ ಮಂಡ್ಯ ಇಂಜಿನಿಯರಿಂಗ್ ಕಾಲೇಜು ಈ ತರ ಎಲ್ಲ ಓದ್ತಾ ಇದ್ರ, ಸೊ ಇವರೆಲ್ಲ ಸೊ ಇಲ್ಲೇ ಮಾಡ್ಕೋಬಹುದು ಈಸಿಯಾಗಿ, ಓಕೆನಾ. ಸೊ ಪೇಯ್ಡ್ ಮತ್ತೆ ಅನ್ಪೇಯ್ಡ್ ಏನಿರ್ತಾವಲ್ಲ ಇಲ್ಲೇ ಆಗ್ತಾರೆ ಅವರು. ನೋಡಿ ನಾನು ಇಲ್ಲಿ ಯಾವ ಸದ್ಯಕ್ಕೆ ಈಗ ರೀಸೆಂಟ್ ಆಗಿ ಮಾಡಿರೋ ಎಲ್ಲಾ ಕಂಪ್ನಿಗಳಿಗೂ ನೋ ಆಕ್ಟಿವ್ ಇಂಟರ್ನ್ಶಿಪ್ ಎಲ್ಲ ತೋರಿಸ್ತದೆ. ರೀಸನ್ ಇಷ್ಟೇ, ಅವ್ರ ಇಂಟರ್ನ್ಶಿಪ್ ಮಾಡಿರ್ತಾರೆ, ಅಪ್ಡೇಟ್ ಮಾಡಿರ್ತಾರೆ, ಬಟ್ ಇಲ್ಲಿ ಅದು ಏನಾಗಿರುತ್ತೆ, ಡೇಟ್ ಮುಗ್ದೋಗಿರುತ್ತೆ. ಅದಕ್ಕೆ ಇಲ್ಲಿ ನೋ ಆಕ್ಟಿವ್ ಇಂಟರ್ನ್ಶಿಪ್ ಅನ್ನ ತೋರಿಸುತ್ತೆ. ಇನ್ನೊಂದು BT-ದವರು ಇನ್ನೂ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಏನ್ ಮಾಡ್ಬೇಕು ಅವರು, ಸೊ ಈ ಕಂಪ್ನಿ ಆದ್ಮೇಲೆ ಮತ್ತೆ ಇಂಟರ್ನ್ಶಿಪ್ ಗೆ ಬರ್ತಾರೆ, ಓಕೆನಾ. ಇಂಟರ್ನ್ಶಿಪ್ ಬಂದಾಗ ಅಲ್ಲಿ ಯಾವ ಕಂಪ್ನಿ ಯಾವ್ಯಾವ ಇಂಟರ್ನ್ಶಿಪ್ ನ ಅಪ್ಲೈ ಮಾಡಿದೆ, ಅದ್ರ ಅಮೌಂಟ್ ಎಷ್ಟು, ಫ್ರೀನಾ ಪೇಯ್ಡಾ ಮತ್ತೆ ಸ್ಟೂಡೆಂಟೇ ಪೇ ಮಾಡ್ಬೇಕಾ, ಸ್ಟೈಫಂಡ, ಈ ತರ ಎಲ್ಲಾ ಕ್ಯಾಟಗರೀಸ್ ನ ಪ್ಯಾರಾಮೀಟರ್ಸ್ ನ ಚೆಕ್ ಮಾಡಿ ಅದಾದ್ಮೇಲೆ ಇಲ್ಲಿ ನಿಮಗೆ ಶೋ ಮಾಡೋ ತರ ಮಾಡೋದು. ಸೊ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಹೆಲ್ಪ್ ಆಗೋ ತರನೇ ವಿಟಿಯು ಇಂಟರ್ನ್ಶಿಪ್ ವಿಟಿದವ್ರು ಮಾಡ್ತಿದಾರೆ. ಸೊ ಅದನ್ನ ಸ್ಟೂಡೆಂಟ್ಸ್ ಆಗ್ಲಿ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡೋರಾಗ್ಲಿ ಸೊ ಇದನ್ನ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು, ಓಕೆನಾ. ಸೊ ಇಲ್ಲಿ ನಿಮ್ಗೆ ನೋಡಿದ್ರ ನಿಮ್ದು ಮಂಡ್ಯ ತೋರಿಸುತ್ತೆ, ಮತ್ತೆ ಬೆಂಗಳೂರು, ತುಂಬಾ ಜನ ಬೆಂಗಳೂರಲ್ಲಿ ಇದ್ರ, ತುಂಬಾ ಜನ ಸ್ಟೂಡೆಂಟ್ಸ್ ಬೆಂಗಳೂರಲ್ಲಿ ಇದ್ರ. ಸೊ ನಿಮ್ ಕಂಪ್ನಿ ಗೊತ್ತಿರೋದು ಇಲ್ಲಿ ಇದ್ ಮಾಡ್ಕೋಬಹುದು. ನೀವು ರಿಸರ್ಚ್ ಮಾಡಿ ಯಾವ ಕಂಪ್ನಿ ನಮ್ಗೆ ಹತ್ರ ಇದೆ, ಯಾವ ಕಂಪ್ನಿಗೆ ಹೋದ್ರೆ ನಮ್ಗೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಸಿಗುತ್ತೆ, ಮತ್ತೆ ಆ ಕಂಪ್ನಿಗೆ ಹೋದ್ಮೇಲೆ ಬೇರೆ ಕೋರ್ಸ್ ಮಾಡ್ಕೊಳ್ಳೋಕೆ ಪರ್ಮಿಷನ್ ಕೊಡ್ತಾರ, ಇಲ್ಲ ಇಲ್ಲೇ ಮಾಡ್ಕೋಬೇಕಾ. ಸೊ ಎಲ್ಲಾ ಕ್ರೈಟೀರಿಯಾಸ್ ನ ನೀವು ಏನು
ಚೆಕ್ ಮಾರ್ಕ್ ಮಾಡ್ಕೊಂಡು ಆಮೇಲೆ ಇಂಟರ್ನ್ಶಿಪ್ ನ ತಗೊಳ್ಳಿ. ಯಾಕೆಂದ್ರೆ ಕೆಲವೊಂದು ಕಂಪ್ನಿಗಳು ಏನ್ ಮಾಡ್ತವೆ ಅಂದ್ರೆ, ಸೊ ಇಂಟರ್ನ್ಶಿಪ್ ನ ನಮ್ ಕಂಪ್ನಿಲೇ ಮಾಡ್ಕೋಬೇಕು, ಕೋರ್ಸ್ ಕೂಡ ನಮ್ ಕಂಪ್ನಿನೇ ಮಾಡ್ಕೋಬೇಕು. ಇದು ಅವ್ರದ್ದು ಕ್ರೈಟೀರಿಯಾ ಇರುತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವ್ದೇ ಒಂದು ಕಂಪ್ನಿ ಬಂತು ಅಂದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದ್ದೇ ಇರುತ್ತೆ. ಸೊ ಅದ್ ರೀಸನ್ ಇಂದ ನೀವು ಕಂಪ್ನಿ ಫಸ್ಟ್ ವೆರಿಫೈ ಮಾಡಿ ಆಮೇಲೆ ಎಲ್ಲ ಚೆಕ್ಅಪ್ ಮಾಡ್ಕೊಂಡು ಆಮೇಲೆ ಇಂಟರ್ನ್ಶಿಪ್ ನ ತಗೊಳ್ಳಿ. ಸೊ ಡೈರೆಕ್ಟ್ ನಿಮ್ ಕಾಲೇಜ್ ಅವ್ರು ಹೇಳಿದ್ರು ಅಂತ ನೀವು ಇದನ್ನ ಮಾಡ್ಕೋಬೇಡಿ. ಯಾಕೆಂದ್ರೆ ಕೋರ್ಸ್ ನ ನೀವು ಏನೋ ಇರುತ್ತೆ, ನಿಮ್ ಡ್ರೀಮ್ ಏನೋ ಇರುತ್ತೆ ಸ್ಟೂಡೆಂಟ್ಸ್ ಗೆ. ಸೊ ಆ ಡ್ರೀಮ್ ನ ಫುಲ್ಫಿಲ್ ಮಾಡ್ಬೇಕಂದ್ರೆ ನೀವು ಬೇರೆ ಕಡೆ ಕೋರ್ಸ್ ಮಾಡ್ಕೊಳ್ಳೇಬೇಕು. ಸೊ ಆನ್ಲೈನ್ ಇಲ್ಲಿ ತಗೊಂಡು ಬೇಕಾದ್ರೆ ಕೋರ್ಸ್ ನೀವು ಹೊರಗಡೆ ಮಾಡ್ಕೋಬಹುದು. ಆತರ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಅದು ಬಟ್ ನೀವು ಮಾಡ್ಬೇಕಾಗಿರೋದು ಒಂದೇ, ಇಂಟರ್ನ್ಶಿಪ್ ಅಲ್ಲಿ ಡೈರಿ ಏನ್ ಬರುತ್ತೆ ಅದನ್ನ ಡೈರಿ ದಿನ ಬರಿತಾ ಇರ್ಬೇಕು. ಸೊ ಅದು ಎಲ್ಲ ಅಪ್ಲೈ ಆಗ್ತಿರುತ್ತೆ. ನಿಮ್ಮ HOD ಅಥವಾ ಯಾರು ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಇರ್ತಾರೆ ಅವ್ರಿಗೂ ಕೂಡ ಅಪ್ಲೈ ಆಗ್ತಿರುತ್ತೆ. ಅದಕ್ಕೋಸ್ಕರ ಸೊ ನಾವ್ ಈ ತರ ಒಂದು ಆಫರ್ ಮಾಡ್ತಾ ಇದೀವಿ. ಅದನ್ನ ನೋಡ್ಕೊಂಡು ಕ್ರೈಟೀರಿಯಾಸ್ ನೆಲ್ಲ ಮ್ಯಾಚ್ ಮಾಡ್ಕೊಂಡು ಆಮೇಲೆ ನೀವು ಇಂಟರ್ನ್ಶಿಪ್ ನ ತಗೊಳ್ಳಿ. ಮತ್ತೆ ಇನ್ನೊಂದು ಇಂಟರ್ನ್ಶಿಪ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿ, ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎಲ್ಲಾ ಸಿಗ್ತವೆ. ಓಕೆನಾ. ಸೊ ಯಾವ ಕಂಪನಿ ಎಷ್ಟಿದೆ, ಅಮೌಂಟ್ ಎಷ್ಟಿದೆ, ಪ್ರತಿಯೊಂದು ಕುತ್ಕೊಂಡು ಅನಾಲಿಸಿಸ್ ಮಾಡಿ, ರಿಸರ್ಚ್ ಮಾಡಿ ನೋಡಿ. ಸೊ ಇದು ಸ್ಟೈಫಂಡ್ ಇದೆ. ಓಕೆನಾ. ಸೊ ಇದು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ನೋಡಿ. ಇಂಟರ್ನ್ಶಿಪ್ ಲೊಕೇಶನ್ ಕೂಡ ಅವ್ರು ಹಾಕಿರ್ತಾರೆ. ಆನ್ ಸೈಟ್, ಹೈಬ್ರಿಡ್, ಆನ್ಲೈನ್ ಎಲ್ಲಾ ಕೂಡ ಹಾಕಿರ್ತಾರೆ. ಇದನ್ನೆಲ್ಲ ಫುಲ್ ನೀವು ರಿಸರ್ಚ್ ಮಾಡಿ ಒಂದೊಂದು ನಿಮ್ಗೆ ಯಾವ ಕಂಪ್ನಿ ಸೂಟ್ ಆಗುತ್ತೆ, ಯಾವ ಹೋದ್ರೆ ಯಾವ ತರ ನಾವು ಕಲಿಬಹುದು, ಯಾವ್ದನ್ನ ನಾವು ತಗೋಬಹುದು, ಲರ್ನ್ ಮಾಡ್ಬೋದು, ಸ್ಕಿಲ್ ನ ಗೈನ್ ಮಾಡ್ಬೋದು, ಇವೆಲ್ಲ ಕೂಡ ನೀವು ಪ್ಯಾರಾಮೀಟರ್ಸ್ ನ ಚೆಕ್ ಮಾಡಿ ಆಮೇಲೆ ಇಂಟರ್ನ್ಶಿಪ್ ನ ತಗೊಳ್ಳಿ. ನಾನು ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಇಂಟರ್ನ್ಶಿಪ್ ಲೊಕೇಶನ್ ಯಾವುದು, ಮತ್ತೆ ಹೈಬ್ರಿಡ್, ಡ್ಯೂರೇಷನ್ ಎಷ್ಟು. ಸೊ ಇನ್ನೊಂದು ಡ್ಯೂರೇಷನ್ ಅಂತೂ ಪಕ್ಕ ನೀವು ಚೆಕ್ ಮಾಡ್ಲೇಬೇಕು. ಡ್ಯೂರೇಷನ್ ಯಾಕೆ ನೀವು ಚೆಕ್ ಮಾಡ್ಲೇಬೇಕು ಅಂದ್ರೆ, VTU ಇಂಟರ್ನ್ಶಿಪ್ ಕೊಡೋದೇ 4 months ಅಥವಾ 3.5 ಅಷ್ಟೇ. ಸೊ ಇದಕ್ಕಿಂತ ಜಾಸ್ತಿ ನೀವು ಏನಾದ್ರು ತಗೊಂಡ್ರೆ ಅದು VTU ವ್ಯಾಲಿಡೇಷನ್ ಅಲ್ಲ. ಫಾರ್ ಎಕ್ಸಾಂಪಲ್ ನಾನೀಗ ನಿಮ್ಗೆ ತೋರಿಸ್ತೀನಿ ನೋಡಿ. ಹ್ಮ್ ಹ್ಮ್ ಇಲ್ಲಿ ನೋಡಿ, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂತ ಇದೆಯಲ್ಲ ನೋಡಿ, 6 months ಡ್ಯೂರೇಷನ್. ಓಕೆನಾ. ನೋಡಿ ಅಮೌಂಟ್ ಕೂಡ ಅಷ್ಟೇ, ಇದು ಸ್ಟೈಫಂಡ್ ಬೇಸ್ಡ್ ಆಗಿರೋದ್ರಿಂದ ಸೊ ಇವ್ರಿಗೆ 6 ತಿಂಗಳು ಅಷ್ಟೇ ಬೇಕಾಗಿರೋದು. ನೀವು ಸ್ಟೂಡೆಂಟ್ ಆಗೋದ್ರೆ 6 ತಿಂಗಳು ನೀವು ಏನು ಕೊಡ್ತಾರೆ. ಬಟ್ 6 ತಿಂಗಳು ಕಂಪ್ಲೀಟ್ ಆಗೋವರೆಗೂ ಅವ್ರು ನಿಮ್ಮನ್ನ VTU ಇಂಟರ್ನ್ಶಿಪ್ ಅಂತ ಕನ್ಸಿಡರ್ ಮಾಡಲ್ಲ. ಈ VTU ಇಂಟರ್ನ್ಶಿಪ್ ಗೆ ಸರ್ಟಿಫಿಕೇಟ್ ಗೆ ನಿಮ್ಗೆ ಸರ್ಟಿಫಿಕೇಟ್ ಕ್ರೆಡಿಟ್ಸ್ ಬೇಕಾಗಿರೋದು 4 months ಅಷ್ಟೇ, 3.5 ಅಥವಾ 4 months ಅಷ್ಟೇ. ಓಕೆನಾ. ಸೊ ಅದು ಅಲ್ಲದೆ ಸ್ಟೈಫಂಡ್ ಅಂತ ತುಂಬಾ ಜನ ಏನ್ ಮಾಡ್ತಾರ, ಹೋಗ್ತೀರಾ, ಬಟ್ ಅದು ಇಂಟರ್ನ್ಶಿಪ್ ಆಗಿ ಕನ್ಸಿಡರ್ ಆಗಲ್ಲ. ಅವರೇ ನಿಮ್ಗೆ ಕಂಪ್ನಿಯವರೇ ಅಮೌಂಟ್ ನಿಮಗೆ ಕೊಡ್ತಾರೆ. ಬಟ್ ನೀವೇನು ಈ ಈ ಈ ಸ್ಕಿಲ್ ನ ಅವ್ರು ಕಲ್ಸ್ತಾರ, ನೀವೇ ಕಲಿಬೇಕು. ಓಕೆನಾ. ಸೊ ನೀವು ಹೊರಗಡೆಯಿಂದ ಆದ್ರೂ ಕಲೀರಿ, ಅಥವಾ ನಿಮ್ಮ ಇನ್ಬಿಲ್ಟ್ ಇನ್ ಕ್ವಾಲಿಟಿನ ಆದ್ರೂ ಕಲೀರಿ, ಅಥವಾ ನೀವ್ ಹೇಗಾದ್ರೂ ಕಲೀರಿ. ಬಟ್ ನೀವು ಅವ್ರಿಗೆ ವರ್ಕ್ ಮಾಡೋ ತರ ಇರ್ಬೇಕು ನೋಡಿ. ಅದಕ್ಕೆ ನಾನು ಕ್ಲಿಕ್ ಮಾಡಿದೆ. ಓಕೆನಾ. ನೋಡಿ ಇದು 6 months ಈ ತರ ತಗೊಂಡ್ರೆ VTU ಇಂಟರ್ನ್ಶಿಪ್ ವ್ಯಾಲಿಡೇಟ್ ಆಗೋದಿಲ್ಲ. ಅದು ನೆನ್ಪಿಟ್ಕೊಂಡ್ರಿ. ಮತ್ತೆ ಇನ್ನೊಂದು ಸ್ಟೈಫಂಡ್ ಅಂತ ಏನಿರುತ್ತೆ, ಇಂಥವಕ್ಕೆಲ್ಲ ನೀವು ಅಪ್ಲೈ ಮಾಡಿ. ಕೆಲವೊಬ್ರಿಗೆ ಸಿಗ್ತವೆ, ಕೆಲವೊಬ್ರಿಗೆ ಸಿಗಲ್ಲ. ಅಂತವ್ರಿಗೆ ಏನ್ ಮಾಡಿ, ಪೇಯ್ಡ್ ನ ತಗೊಳ್ಳಿ. ನೋಡಿ ಇಲ್ಲಿ ಪೇಯ್ಡ್ ಇದೆಯಲ್ಲ, ಸೊ ಈ ತರ ತಗೊಳ್ಳಿ. ಇದು ಎಲೆಕ್ಟ್ರಾನಿಕ್ಸ್ ಅವ್ರಿಗೆ. ಈ ತರ 4 months ಏನೇನಿರುತ್ತೆ ಈ ತರದೆಲ್ಲಾನು ನೀವು ಅಪ್ಲೈ ಮಾಡ್ಬೋದು. ಇದು ಬಿಟ್ಟು ನೀವೇ 6 months 5 months ಅಮೌಂಟ್ ಜಾಸ್ತಿ ಇರುತ್ತೆ ನೋಡಿ. ಅಮೌಂಟ್ ಕೂಡ ನಿಮ್ಗೆ ಕನ್ವೀನಿಯನ್ಸ್ ಆಗೋ ತರ ಇರೋದನ್ನ ಇದನ್ ಮಾಡಿ. ಓಕೆನಾ. ಸೊ ನೀವು 15,000 ಇದೆ, ಹೇಗ್ ಹೊಂಚೋದು, ಹೇಗ್ ಇದನ್ ಮಾಡೋದು, ಸೊ ಇವೆಲ್ಲ ನೀವು ಇದನ್ ಮಾಡ್ಕೊಬಿಡಿ. ಸೊ ಮ್ಯಾಕ್ಸಿಮಮ್ 10K ಒಳಗಿರೋದ್ರಿಂದ ನೀವು ಇಂಟರ್ನ್ಶಿಪ್ ನ ತಗೋಬೇಕು. ಸೊ VTU ಆಫರ್ ಮಾಡೋದು ಇಷ್ಟೇ, ಏನು ಅಂದ್ರೆ, ಸೊ ಕಮ್ಮಿ ಬೆಲೆಯಲ್ಲಿ ಸ್ಟೂಡೆಂಟ್ಸ್ ಗೆ ಇಂಟರ್ನ್ಶಿಪ್ ನ ಪ್ರೊವೈಡ್ ಮಾಡಿ, ವಿತ್ ವರ್ತಿಯಾಗಿರ್ಬೇಕು, ಮತ್ತೆ ಸ್ಕಿಲ್ ಕೂಡ ಅವ್ರು ಕಲಿಬೇಕು. ಈ ತರ ಅಂತ ತುಂಬಾ ಇತ್ತೀಚೆಗಂತೂ ಡೈಲಿ VTU ದವರೇ ವರ್ಕ್ಶಾಪ್ ನ ನಡೆಸ್ತಿದ್ದಾರೆ, ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ನ ಕಲಿಸ್ತಿದ್ದಾರೆ. ಅದು VTU ಸ್ಟೂಡೆಂಟ್ಸ್ ಗಾಗಿರ್ಲಿ ಅಥವಾ ಫ್ಯಾಕಲ್ಟೀಸ್ ಗಾಗ್ಲಿ. ನಾನು ಡೈಲಿ ಅಪ್ಡೇಟ್ ನೋಡ್ತಾ ಇರ್ತೀನಿ. ಸೊ ಏನಂದ್ರೆ ಈ ಪ್ರಾಜೆಕ್ಟ್ಸ್ ಒಂದೇ ಬಿಸಿ ಇಲ್ಲ, ನಾನು ಡೈಲಿ ಅಪ್ಡೇಟ್ ನೋಡ್ತಾ ಇರ್ತೀನಿ VTU ದಲ್ಲಿ. ಓಕೆನಾ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ್ದು ಬೇಕು ಸ್ಕಿಲ್ಸ್ ನ ನೋಡಿ, ಯಾವ್ದು ಕಲಿಬೇಕು ಅದು. ಈ ಫಿಲ್ಟರ್ ಕೂಡ ಅವ್ರು ಹಾಕಿದ್ರು. ಈ ಫಿಲ್ಟರ್ ಇರ್ಲಿಲ್ಲ ಫಸ್ಟ್ ಗೆ, ಈ ಫಿಲ್ಟರ್ ಕೂಡ ಹಾಕಿದ್ದಾರೆ. ಮತ್ತೆ ಕೆಟಗರಿ, ಓಕೆನಾ, ಸಾರ್ಟ್ ಬೈ ಲೇಟೆಸ್ಟ್ ಅಥವಾ ಔಟೆಡ್ ಲೊಕೇಶನ್. ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನೋಡಿ ಲೊಕೇಶನ್ ಇಂಟರ್ನ್ಶಿಪ್ ನೀವ್ ಹೇಗನ ಯಾವ್ದನ್ನ ತಗೊಳ್ಳಿ, ಲೊಕೇಶನ್ ನಿಮ್ದು ಇಲ್ಲೆಲ್ಲ ನೋಡ್ಕೊಂಡು ಹೋಗಿ. ಓಕೆನಾ. ಬೆಂಗಳೂರು, ಶಿವಮೊಗ್ಗ, ನಿಮ್ ಊರ್ ಯಾವ್ದಿದೆ. ಸೊ ಅದು ನೋಡಿ, ಈಗ ನನ್ನ ಊರು ತುಮಕೂರು. ನೋಡಿ ತುಮಕೂರು ಅಂತ ಸರ್ಚ್ ಮಾಡಿ ಕಾಣಿಸ್ತಿದೆ ತುಮಕೂರು ಅಂತ. ಸೊ ಇಲ್ಲಿ ಯಾವ ಇಂಟರ್ನ್ಶಿಪ್ಸ್ ಇದೆ ಎಲ್ಲ ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ ನೋಡಿ. ಅದು ಪೇಯ್ಡ್. ಸೊ ಆನ್ ಸೈಟ್ ಯಾವ್ದಿದ್ ಕಂಪ್ನಿ, ಇಂಟರ್ನ್ ಡಿಸೈನ್ ಆನ್ 3D ಪ್ರಿಂಟಿಂಗ್, ಸಿದ್ಧಗಂಗಾ ಇನ್ಸ್ಟಿಟ್ಯೂಷನ್, SIT. ಓಕೆನಾ. SIT ಕಾಲೇಜ್ ಅವರೇ ಇದನ್ನ ಬಿಟ್ಟಿರೋದು. ಸೊ ಇಲ್ಲಿ ಯಾವ್ದು ಕಂಪ್ನಿನೂ ರಿಜಿಸ್ಟ್ರೇಷನ್ ಆಗಿಲ್ಲ, SIT ಕಾಲೇಜ್ ಅವರೇ ಇದನ್ನ ಬಿಟ್ಟಿದ್ದಾರೆ. ಇದಕ್ಕೆ 17,000. ಸೊ ಸೇಮ್ ಇದೆ, ಬಟ್ ಅದೇ ಇವ್ರದ್ದು ಇಂಟರ್ನ್ ಪ್ರಾಡಕ್ಟ್ 3D ಅಲ್ವಾ, ಸೊ ಅಮೌಂಟ್ ಜಾಸ್ತಿ ಇಟ್ಟಿದ್ರೆ. ಸೊ ಯುಟಿಲೈಸ್ ಮಾಡ್ಕೋಬಹುದು. ಈ ತುಮಕೂರಲ್ಲಿ ಆಲ್ಮೋಸ್ಟ್ ಆಲ್ ನಿಮ್ಗೆ ಹೇಳಿರ್ತಾರೆ ನಮ್ ಕಾಲೇಜಲ್ಲೇ ತಗೊಳ್ಳಿ, ನಮ್ ಇದ್ರಲ್ಲೇ ತಗೊಳ್ಳಿ ಅಂತ.
ಸೊ ಯಾವ ಕಾಲೇಜು ಯಾವ್ದು ಇದು ಬಿಟ್ಟಿರಲ್ಲ, ಕಂಪ್ನಿಯವ್ರು ಏನ್ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅದನ್ನ ಮಾತ್ರ ನೀವು ತಗೋಬೇಕು. ಅದು ಬಿಟ್ಬಿಟ್ಟು ಏನೋ ಒಂದು ಹೇಳ್ತಾರೆ ಈ ತರ ಆಫರ್ ಮಾಡ್ತಾರೆ ತಗೊಳ್ಳಿ ಅಂತ, ಆದ್ರೆ ನೀವು ತಗೊಂಡ್ರೆ ಸೊ ಅದು ನಿಮ್ಮ ಏನು ರಿಸ್ಕ್ ಆಗಿರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನೋಡ್ಕೊಂಡು ನೀವು ಇಂಟರ್ನ್ಶಿಪ್ ಗೆ ಅಪ್ಲೈ ಮಾಡಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಾನ್ ಲಾಸ್ಟ್ ಟೈಮ್ ನೋಡ್ದಂಗೆ ನವೆಂಬರ್ 27ನೇ ತಾರೀಕಿಗೆ ಸ್ಟಾರ್ಟ್ ಆಗಿತ್ತು. ಸೊ ಸಾರಿ, ಅಕ್ಟೋಬರ್ 27ನೇ ತಾರೀಕಿಗೆ ಸ್ಟಾರ್ಟ್ ಆಗಿತ್ತು. ಈಗ ನವೆಂಬರ್ 9. ಸೊ ನೋಡಿ, ಇಂಟರ್ನ್ಶಿಪ್ ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ಮಾಡಿ. ಮತ್ತೆ ಕೆಲವೊಂದು ಕಂಪ್ನಿ ಲಿಸ್ಟಿಂಗ್ ಆಗ್ತಿದೆ, ಸೊ ಅದಕ್ಕೆ ವೇಟ್ ಮಾಡೋಗಿದ್ರೆ ವೇಟ್ ಮಾಡಿ. ನಮ್ ಕಂಪ್ನಿ ಲಿಸ್ಟಿಂಗ್ ಆಗೋವರೆಗೂ ವೇಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಅತಿ ಶೀಘ್ರದಲ್ಲೇ ಲಿಸ್ಟಿಂಗ್ ಆಗುತ್ತೆ. ಅದಾದ್ಮೇಲೆ ಇಂಟರ್ನ್ಶಿಪ್ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆನಾ? ಸೊ ನೀವು ಯಾವಾಗಲೇ ಮಾಡ್ರೆ 4 months ಮ್ಯಾಕ್ಸಿಮಮ್ ಇರ್ಲೇಬೇಕು, ಅದನ್ನ ನೆನ್ಪಿಡಿ. ಓಕೆನಾ? ಸೊ ಐ ಹೋಪ್ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ತು ಇಂಟರ್ನ್ಶಿಪ್ ಬಗ್ಗೆ ಅಂತ ಅನ್ಕೋತೀನಿ. ಎಂಡ್ ಸೆಮಿಸ್ಟರ್ ಆಗ್ಲಿ, ಮತ್ತೆ ಈಗ ಏನ್ ಇಂಟರ್ನ್ಶಿಪ್ ನೀವು ತಗೊಂಡಿಲ್ಲ 7ನೇ ಸೆಮಿಸ್ಟರ್, ಅವರು ಕೂಡ ಈಗ ತಗೋಬಹುದು. ಆತರ ಆಪರ್ಚುನಿಟಿ ಬಿಟ್ಟಿದ್ದಾರೆ. ಸೊ ನೀವೆಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ತು ಅಂತ ನಾನು ಅನ್ಕೋತೀನಿ. ಸೊ ಏನಾದ್ರು ಡೌಟ್ ಇತ್ತಂದ್ರೆ ಸೊ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.